ಹೊಂಡ ಮಾಡಿ ಎಷ್ಟು ವರ್ಷ ಆಯ್ತು? ಇದು ಕೃಷಿ ಹೊಂಡ ಮಾಡಿ ಸುಮಾರು 8 ವರ್ಷ ಆಯ್ತು. 8 ವರ್ಷ ಆಯ್ತು. ನನ್ನ ಜರ್ನಿನೇ 10 ವರ್ಷ. ಮೆಜರ್ಮೆಂಟ್ ಏನಿದೆ ಕೃಷಿ ಹೊಂಡದ? ಮೆಜರ್ಮೆಂಟ್ ಇದು 15x15. 15 ಅಡಿ ಅಲ್ಲ, 15 ಮೀಟರ್. 15x15. 15x15 ಒಂದು 20 ಏನೋ ಕಾಣುತ್ತೆ. 20 15 ಆಳ, ಅಷ್ಟು ಆಳ ಇದೆ. ಅದು ಸ್ಟ್ಯಾಂಡರ್ಡ್ 15x15 ಏನೇನಿದೆ ಕೃಷಿ ಭಾಗ್ಯ ಸ್ಕೀಮ್, ಫಾರ್ಮ್ ಪಾಂಡ್ ಸ್ಕೀಮ್ ಏನಿದೆ ಅದೇ ಮಾಡಿಫೈ ಮಾಡಿ ಸರ್ಕಾರದವರು ಏನ್ ಮಾಡಿರೋದನ್ನ ನೀವು ಅದಕ್ಕೆ ಸುತ್ತಲೂ ಗಿಡ ಮರಗಳನ್ನ ಬೆಳೆಸಿ ಕೃಷಿ ಮಾಡಿ. ಹೌದು, 150ಕ್ಕೂ ಹೆಚ್ಚು ಗಿಡ ಮರಗಳು ಬೆಳೆಸಿದ್ರೆ ಅದೇ ಮಾಡಿ. ಇಡೀ ನಿಮ್ಮ ಜಮೀನು 10 ಎಕರೆ ನೀರು ಬರ್ತಾ ಇದೆ ಇಲ್ಲಿಗೆ. ಮೊದಲೆಲ್ಲ ಅದನ್ನ ವಿಡಿಯೋ ನೋಡಿದ್ರೆ ಬಂದು ಮೊದಲನೇ ಮಳೆನೇ ಫುಲ್ ಆಗಿತ್ತು, ಕೆಂಪು ನೀರ್ ಆಯ್ತು. ಅದು ವಿಡಿಯೋ ಬೇಕಾ ತೋರಿಸ್ತಿರೋದ ಎಲ್ಲ ಅದು ಬೇಕಾ ನೀವು ಹೌ ಇಟ್ ವಾಸ್. ನಾನು ನ್ಯಾಚುರಲ್ ಅದು ಸಾಯಿಲ್ ಎರೋಷನ್ ಇತ್ತು ಒಂದು. ಇನ್ನೊಂದು ಭೂಮಿ ಬದುಗಳು ಸ್ಟ್ರಾಂಗ್ ಇರಲಿಲ್ಲ ಇಲ್ಲಿ, ಅದರಲ್ಲಿ ಬದು ಮೇಲೆ ಇದು ಕೃಷಿ ಅರಣ್ಯ ಇರಲಿಲ್ಲ. ಸೊ ಹಂಗಾಗಿ ಬಿದ್ದಿದ್ದು ಒಂದೇ ಮಳೆಗೆ ಎಲ್ಲ ಬಂದು ತುಂಬಾ ಆಗಿತ್ತು. ಇದು ಒಡೆದು ಹೋಗಿದೆ, ಚಿಕ್ಕದಾಯ್ತು ಅಂತ. ಆ ನೀರು ಬಂದು ಓವರ್ಫ್ಲೋ ಆಯ್ತಲ್ಲ, ಆ ಟೈಮ್ನಲ್ಲೇ ಒಡೆದೋಗಿತ್ತು. ಈ ಒಡೆದೋಗೋದು ಪರ್ಮನೆಂಟ್ ಸೊಲ್ಯೂಷನ್ ಏನು? ಕೃಷಿ ಅರಣ್ಯನೇ ಪರ್ಮನೆಂಟ್. ಸೊ ಅದಕ್ಕಾಗಿ ಒಡೆಯೋ ಟೆಕ್ನಿಕ್ಕು ಇದು ಯಾವುದೋ ಅಲ್ಲಿ ಬಿದಿರು ಹಾಕಿರೋ ಉದ್ದೇಶ, ಮರಗಳು ಹಾಕೋ ಉದ್ದೇಶ ಯಾವುದೇ ಕಾರಣಕ್ಕೂ ಇದು ಹೊಡಿಬಾರ್ದು. ಒಂದು ವರ್ಷದಲ್ಲಿ ಒಂದು 10 ಬಾರಿ ಆದ್ರೂ ತುಂಬ್ತಾ ಇತ್ತಲ್ವಾ? ಈಗ ತುಂಬಾ ಕಡಿಮೆ ಆಗಿದೆ. ಈಗ ತುಂಬಾದಂದ್ರೆ ಅಲ್ಲಿ ಬದುಗಳು ಸ್ಟ್ರಾಂಗ್ ಆಗಿದ್ದಾವೆ. ಗಿಡ ಮರಗಳು ಎಂತ ಹೈ ಸ್ಪೀಡ್ ಮಳೆ ಬಂದ್ರು ಅದ್ರದ್ದು ಭೂಮಿಗೆ ಮುಟ್ಟೋದ್ರೊಳಗೆ ಅಂದ್ರೆ ತಡೆಯ ನೀರು ನಿಲ್ಬೇಕು, ನಿಲ್ಲೋ ನೀರನ್ನ ನಿಲ್ಸ್ಬೇಕು, ಅದನ್ನ ಇಂಗಿಸ್ಬೇಕು, ಆಮೇಲೆ ಫ್ಲೋ ಆಗಿಬಿಡ್ಬೇಕು. ಸೊ ಸೇಮ್ ಇದರಲ್ಲೇ ಮಲ್ಟಿಪಲ್ ಗೇಟ್ ವಾಲ್ಸ್ ಅಂತಾರ, ಗೇಟ್ ವಾಲ್ ತಡೆ ಒಂದು ಇವು ಅಲ್ಲಿ ಮರಗಳಿರ್ಬೋದು, ಬದುಗಳಿರ್ಬೋದು. ಇನ್ನೊಂದು ಫ್ಲೋ ಆಗೋದು ಮಲ್ಚಿಂಗ್ ಜಾಸ್ತಿ ಇದೆ. ಆಲ್ಮೋಸ್ಟ್ ಆಲ್ ಮಲ್ಚಿಂಗ್. ಕೃಷಿ ಹೊಂಡ ಮಾಡೋದಕ್ಕೆ ನಿಮ್ಗೆ 1-2 ಲಾಭ ಆಯ್ತು. ಈಗ ಚೆನ್ನಾಗಿ ನೀರು ಕುಡಿತಾ ಇದೆ. ಹೌದು, ಪಕ್ಕಕ್ಕೆ ಹೆಚ್ಚು ಬೋರ್ವೆಲ್ ರೀಚಾರ್ಜ್ ಅಂತ 100% ಇಂಪ್ಯಾಕ್ಟ್ ನಿಮ್ಗೆ ಅದನ್ನ ನೀರು ಮೊದಲೆಲ್ಲ ಬಂದ್ಬಿಟ್ಟು ಕೆಂಪು ನೀರು ಬಂದಿದ್ದು ಎಲ್ಲ ಅಂದ್ರೆ 100% ಇಸ್ ವೆರಿಫೈಡ್, ವ್ಯಾಲಿಡೇಟೆಡ್. ಆ ಉದ್ದೇಶದಿಂದ ಇವಾಗ ಅದು ಅವಾಗ ಇನಿಷಿಯಲ್ ಸ್ಟೇಜ್ನಲ್ಲೇ ನಾವೆಲ್ಲ ಟೆಸ್ಟ್ ಮಾಡಿದ್ವಿ ನಿಜವಾಗ್ಲೂ ಹೌ ಇಟ್ ವರ್ಕ್ಸ್. ಇದು ಡೈರೆಕ್ಟ್ ರೀಚಾರ್ಜ್, ಇಂಡೈರೆಕ್ಟ್ ರೀಚಾರ್ಜ್. ಡೈರೆಕ್ಟ್ ರೀಚಾರ್ಜ್ ಅಂತಂದ್ರೆ ಈ ಕೃಷಿ ಹೊಂಡ ಕೆರೆ ಸಿಸ್ಟಮ್ ಅದು ನ್ಯಾಚುರಲ್ ಹೆಂಗೆ ಹಿಂಗ್ಬಿಟ್ಟು ರೀಚಾರ್ಜ್ ಆಗುತ್ತೆ. ಇನ್ನೊಂದು ಡೈರೆಕ್ಟ್ ಅಲ್ಲೇ ರಿಂಗ್ ಮೆಥಡ್ ಮತ್ತು ಸ್ಕ್ವೇರ್ ಬಾಕ್ಸ್ ಕಟ್ಟಡ ಮುಖಾಂತರ ಅದನ್ನ ನೀರು ಹೆಂಗೆ ಹೋಯ್ತು, ಹೋಲ್ನಲ್ಲಿ ನೀರು ಹೋಯ್ತು ಅನ್ನೋಕ್ಕೆ ಸಾಕ್ಷಿನೇ ಕೆಂಪು ನೀರು. ಮೊದಲೆಲ್ಲ ಬಂದ್ಬಿಟ್ಟು ಪ್ಯೂರ್ ಆಗ್ತಿದ್ದಿಲ್ಲ, ಇದು ನ್ಯಾಚುರಲ್ ಆಗಿ ಇವಾಗ ಮಲ್ಚಿಂಗ್ ಇರೋದ್ರಿಂದ ಪ್ಯೂರ್ ಆಗೇ ಬರುತ್ತೆ. ಸೊ ನಾವು ಆದಷ್ಟು ಒಂದೇ ಒಂದು ಕಾನ್ಸೆಪ್ಟ್ ಕೃಷಿ ಭಾಗ್ಯ, ಬಟ್ ಅದನ್ನ ಅವು ಎಫೆಕ್ಟ್ಲಿ ಯುಟಿಲೈಸ್ ಇನ್ ದಿ ಲ್ಯಾಂಡ್. ಯಾಕೆ ಬೆಳ್ಕೋಬೇಕು, ಅದು ಆ ಮೆಜರ್ಮೆಂಟ್ 15x15 ಲಾಸ್ ಅಂತ ಅನ್ನೋದಿಲ್ಲ. ಆ ಲಾಸ್ ಅನ್ನ ಇಂಡೈರೆಕ್ಟ್ ಆಗಿ ಕೃಷಿ ಅರಣ್ಯನಿಗೂ ಬೆಳೆಸ್ಕೊಳ್ಳಿ. ಇನ್ನೊಂದು ನೀರನ್ನು ಬೋರ್ವೆಲ್ ರೀಚಾರ್ಜ್ ಆಯಿತು 10-15 ಮಿನಿಮಮ್ 15 ಒಳ್ಳೆ ಮಳೆ ಬಂದೇ ಬರುತ್ತೆ. ಸೊ ಅವಾಗ ನೀವು ನೀರು ಹಿಡ್ದಿಲೇಬೇಕು. ಯಾವ ಮೆಥಡಲ್ಲಿ ಉಪಯೋಗಿಸ್ತೀರಿ ಗೊತ್ತಿಲ್ಲ, ಬಟ್ ರೀಚಾರ್ಜ್ ಆಗಲೇಬೇಕು. ಮುಂಗಾರು ಹಿಂಗಾರು ಅವೆಲ್ಲ ಟೈಮ್ನಲ್ಲಿ ಮಳೆ ಬಂದಿದ್ದು ನೀರು ಎಫೆಕ್ಟಿವ್ ಉಪಯೋಗಿಸಿದ್ರೆ ನೀವು ಬೇಸಿಗೆ ಸಮಯದಲ್ಲಿ ನೀವು ನಿಶ್ಚಿಂತೆಯಿಂದ ಕರೆಂಟ್ ಇದ್ರೆ ನೀರು ಎತ್ತಬಹುದು. ನೀವು ಫೋನ್ನ ಚಾರ್ಜೇ ಮಾಡಿಲ್ಲ ಅಂದ್ರೆ ನಾಳೆ ಉಪಯೋಗಿಸೋಕ್ಕಾಗಲ್ಲ. ಯು ಹ್ಯಾವ್ ಟು ಪ್ಲಾನ್ ಸಚ್ ಎ ವೇ. ಅದೇ ರೀತಿ ಬೋರ್ವೆಲ್ ಕೃಷಿ ಹೊಂಡದ ಪಕ್ಕದಲ್ಲಿರುವಂತ ಬೋರು ಆಳ ಎಷ್ಟು ಇದೆ ಹೇಳಿ? ಆಳ ಇದು 250. ಬೋರ್ ಕೊರ್ಸಿ ನಾವು ಬಿಟ್ಟಿರೋದು ನೀರು ಬಿಟ್ಟಿರೋದು ಇದು 15 ಅಂದ್ರೆ ಇಲ್ಲ 15 ಇಲ್ಲ, ಅಲ್ಲಲ್ಲ ಇದು 15 ಇಲ್ಲ, ಸರಿ 12 ಮತ್ತೆ ಕಮ್ಮಿ ಮಾಡಿದ್ವಿ. 12 ಲೆಂತ್ 12 ಜಲಮಟ್ಟ ಮೇಲ್ ಬರ್ತಲ್ಲ, ಹಂಗಾಗಿ ಕಮ್ಮಿ ಮಾಡಿ ಇದೇ ಪೈಪ್ಗಳು ಅಲ್ಲಿ ಎಕ್ಸ್ಟ್ರಾ ಇದು ಉಪಯೋಗಿಸ್ತೀವಿ. ಆ ನೀರಿನ ಮಟ್ಟದ ವಿಚಾರದಲ್ಲಿ ನಾವು ಈ ಪರ್ಮನೆಂಟ್ ಸೊಲ್ಯೂಷನ್ ಆಗಿದೆ. ಟೆಕ್ನಿಕಲ್ ಸೊಲ್ಯೂಷನ್ ದೇವರಾಜ ರೆಡ್ಡಿ ಅವರು ಕೊಟ್ಟರು. ವೈಜ್ಞಾನಿಕವಾಗಿ ನೀವು ಇದಕ್ಕೆ ಬೇಕಂತ ಕಲ್ಲು ಮರಳು ಎಲ್ಲ ನಾವು ವಾಟರ್ ವಾರಿಯರ್ ಯಾರು ಇದ್ದಾರೆ ಅವರಿಬ್ರು ಎಲ್ಲರದ್ದು ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ಜಮೀನಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಏನಿದೆ ಅದನ್ನ ಹಾಕ್ಬೇಕು. ಬೆಸ್ಟ್ ಪ್ರಾಕ್ಟೀಸ್ ಎಲ್ಲೇ ಇರಲಿ, ಅದು ಯಾರೇ ಮಾಡಿರಲಿ ಅದನ್ನ ತಗೊಂಡು ಇಲ್ಲಿ ಹಾಕಿ. ಸೊ ಇವಾಗ ನಿಶ್ಚಿಂತೆಯಿಂದ ನೀರಿನ ಬಗ್ಗೆ, ನೀರಿನ ನಿರ್ವಹಣೆ ಒಂದು, ಕಳೆ ನಿರ್ವಹಣೆ, ಇವೆರಡು ಭಾರಿ ಇದು. ಇನ್ನೊಂದು ಪ್ರಕೃತಿ ಪಂಚಭೂತಗಳು ಯಾವ ರೀತಿ ಉಪಯೋಗಿಸಬೇಕು, ಗಾಳಿ, ನೀರು, ಮಣ್ಣು, ಬೆಂಕಿ, ಇವೆಲ್ಲವೂ ಯಾವ ರೀತಿ ಯಥಾವತ್ತವಾಗಿ ಉಪಯೋಗಿಸ್ಬಿಟ್ಟು ಚೆನ್ನಾಗಿ ನಾವು ಅನುಭವಿಸ್ಬಿಟ್ಟು ಮುಂದಿನ ಪೀಳಿಗೆಗೆ ಬಿಡಬೇಕು. ಅದೇ ಪಿತ್ರಾಜಿತ ಆಗುತ್ತಿದ್ದು. ಒಂದು ಹಾಗೆ ನಾವು ಅರ್ಜಿಸ್ಕೊಂಡು ಬಿಟ್ಟು ಹೋಗ್ಬೇಕು. ಅದೇ ಕೃಷಿ. ಇದು ಕೃಷಿ ಬದುಕು, ಲಾಭದಾಯಕ ಬದುಕು ಅಂತಂದು ಅವರು ಇನ್ನೋರು ಹೇಳಿಲ್ಲ. ಇದರಲ್ಲಿ ಪ್ರಕೃತಿಗೆ ವಿರುದ್ಧ ಹೋಗಂಗಿಲ್ಲ.
ಪ್ರಕೃತಿ ಪರವಾಗಿ ಪರವಾಗಿ ಬರ್ಬೇಕು ಅಷ್ಟೇ. ಈಗ ಹಂಗಾರೆ ನೀವು ನೀರಿನ ಮೇಲೆ ಬೇರೆ ಮೇಲೆ ಅವಲಂಬಿತ ಆಗಿಲ್ಲ, ಇಲ್ಲ. ನೀರಿನ ಸ್ವಾವಲಂಬಿ ಸ್ವಾವಲಂಬಿ ಸೋಲಾರ್ ಕರೆಂಟು ಸೋಲಾರ್ ಸಿಸ್ಟಮ್ ಮನೆಗೆಲ್ಲ ಇಲ್ಲಿ KV ಪವರು ಇದೆ. ಸೊ ಹಾಗಾಗಿ ಕರೆಂಟ್ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ನೀವು ಸ್ವಾವಲಂಬಿ. ಮಣ್ಣಿನ ಫಲವತ್ತೆ ವಿಚಾರದಲ್ಲಿ ಗ್ರೀನ್ ಮೆನ್ಯೂರು, ಹಸುವಿನ ಗೊಬ್ಬರ ಒಂದು ಆದರೆ ಇನ್ನೊಂದು ಅದಕ್ಕೂ ಬೆಸ್ಟ್ ಅಂತಂದರೆ ಅಗಸೆ, ನುಗ್ಗೆ, ಗ್ಲಿರಿಸಿಡಿಯಾ ಈ 3 ತಜ್ಞರು ಹೇಳಿದ್ದಾರೆ. ನಿಮಗೆ ಗೊತ್ತಿದ್ದಂಗೆ ತಮ್ಮಯ್ಯ ಅವರು 6 ತಿಂಗಳು 8 ತಿಂಗಳು 1 ವರ್ಷದೊಳಗೆ ತೋಟನೂ ಕಟ್ಬೋದು. ಬಟ್ ಪ್ಲ್ಯಾನ್ ಇರಬೇಕು. ನೀರಿನ ನಿರ್ವಹಣೆ ಹೆಂಗೆ, ಕಳೆ ನಿರ್ವಹಣೆ ಹೆಂಗೆ, ಈ ಬೆಳೆಗಳನ್ನು ಯಾವ ರೀತಿ ಆಯೋಜಿಸ್ಬೇಕು, ಇದು ಕಲೆ. ಇದು ಅಂದರೆ ತಾಳ್ಮೆ ಇರಬೇಕಾಗತ್ತೆ. ತಾಳ್ಮೆ ಮಾಡಿಬಿಟ್ಟು ಮಣ್ಣು ಒಲಿಯುತ್ತೆ, ಬಟ್ ಅದಕ್ಕೆ ತಾಳ್ಮೆ ಇದ್ದರೆ ಮಾತ್ರ. ಕರೆಕ್ಟ್. ಸೊ ನಮ್ಮದು ಜರ್ನಿ 10 ವರ್ಷ ಆಯ್ತು. ಈಗ 10 ವರ್ಷದೊಳಗೆ ಈ ಇವಾಗ ಇತ್ತೀಚೆಗೆಲ್ಲ ಕೋಕೋನೆಟ್ ಬಂಪರ್ ಆಯಿತು. ಇನ್ನು ಕಾಳುಮೆಣಸು ಕಮರ್ಷಿಯಲ್ ಆಗಿ ಕೋಕೋನೆಟ್ಟು, ಅರೆಕನೆಟ್ಟು ಮತ್ತು ಕಾಳುಮೆಣಸು. ಇನ್ನಿಲ್ಲವೆಲ್ಲ ಅರಣ್ಯ ಅಂತೂ ಫಿಕ್ಸ್ಡ್ ಒನ್ ಟೈಮ್ ಇನ್ಸ್ಟಾಲ್. ಇದು ನಿಮಗೆ ಗೊತ್ತಿದ್ದಂಗೆ ಬೇರೆ ಎಲ್ಲ ಇಂಟರ್ ಕ್ರಾಪ್ಸ್ಗಳು ಬೇರೆ ಬೇರೆವೆಲ್ಲ ಬರ್ತಾ ಇರ್ತವೆ. ಈ ಒಂದು ನರ್ಸರಿನೂ ಮಾಡ್ತಿದ್ದೀವಿ. ಹೊಸ ಜಮೀನುಗಳು ಸ್ನೇಹಿತರು ಆಸಕ್ತಿ ಇದ್ದರೆ ಮಾತ್ರ ಅವ್ರಿಗೂ ಜಮೀನನ್ನ ಬೇಗ ಕಟ್ಕೊಡ್ತೀವಿ. ಅಂದರೆ ಬೆಸ್ಟ್ ಪ್ರಾಕ್ಟೀಸ್ ಎಲ್ಲೆಲ್ಲಿದೆ ಅದನ್ನು ತಗೊಬಂದು ಅಳವಡಿಸೋದು. ನಾ ಮಾಡಿದ ತಪ್ಪುಗಳು 10 ವರ್ಷದವು ಎಲ್ಲವೂ ಅಲ್ಲಿ ಮಾಡೋಂಗಿಲ್ಲ. ದಟ್ ಈಸ್ ಬೇಸಿಕ್ ಫಂಡಮೆಂಟಲ್. ನಿಮ್ಮ ಗೊತ್ತಿರ್ತಕ್ಕಂಥ ನೀರಿನ ಬಗ್ಗೆ ಕರೆಕ್ಟಾಗಿ. ನೆಕ್ಸ್ಟ್ ಏನು ವೀಡಿಂಗ್ ಅವೆಲ್ಲ ಐತಲ್ಲ, ಅದಕ್ಕೆ ಪೂರ್ವಕವಾಗಿ ಯಾವ ರೀತಿ ಬೆಳೆಗಳನ್ನ ಡಿಸ್ಟೆನ್ಸ್ ವೈಸ್ ಮೆಜರ್ ಮಾಡಬೇಕು. ನಮ್ಮದಲ್ಲಿ ಸಾಕಷ್ಟು ಮಿಸ್ಟೇಕ್ ಆಗಿವೆ. ಬಟ್ ಆದರೂ ಭೂಮಿ ಒಪ್ಕೊಂಡ್ಬಿಟ್ರೆ ಮುಗಿದೇ ಹೋಗ್ತದೆ. ಕೆಲವೊಂದಾಗಿ ಒಪ್ಕೊಳಲ್ಲ ಕಾಂಪಿಟೇಷನ್ನು. ಥ್ಯಾಂಕ್ ಯು. 2 ತೆಂಗಿ ಮಧ್ಯೆ 1 ಅಡಿಕೆ ಸಾಲು. ನೆಕ್ಸ್ಟ್ ಇಲ್ಲಿ ಇದು ನೆರಳು ಆಧಾರಿತ ಕೃಷಿ ಅಂತಂದ್ರೆ ಕೋಕೋ, ಜಾಯಿಕಾಯಿ ಇಲ್ಲ ನೆಟ್ಮಗ್ಗು ಆ ಥರದವೆಲ್ಲ ಇದು ಮಾಡ್ಬೋದು. ನೆರಳಿಗೆ ಏನೇನು ಬೆಳೀತೆ ಅದು ಇಲ್ಲಿ ಬೆಳಕಿರೋದ್ರಿಂದ 1 ಸಾಲು ಮಾತ್ರ ಇದಿದೆ. ಇನ್ನು ಬದುಗಳೆಲ್ಲ ಫುಲ್ಲಿ ಕವರ್ ಆಗಿತ್ತೆ. ಯಾವುದಾದ್ರು ನಮ್ಮ ಮನೆ ಬೆಳಕಿಗೆ ಬೇಕಾದಂತಹ ಇದು ನಿಂಬು ಅದು ಇಳಿಕಾಯಿ, ನಲ್ಲಿಕಾಯಿ ಇದೆಲ್ಲ ಇದಿದೆ. ಒಟ್ಟಿಗೆ ಜಮೀನನ್ನ ಎಫೆಕ್ಟಿವ್ ಯುಟಿಲೈಸ್ ಮಾಡ್ಕೋಬೇಕು. ಮನೆ ಬೆಳಕು ಸಸ್ಟೈನಬಲ್ ಅಂತಂದ್ರೆ ಕಾಫಿನೂ ನಾವು ಮಾಡ್ಕೋಬಹುದು. ಆ ಒಂದು ಪ್ರಯೋಗ ಇಲ್ಲಿ 1 ಸಾಲು ಮನೆ ಬೆಳಕಿಗೆ ಚಿಕ್ಕ ಮೆಷಿನಲ್ಲೇ ಹೋಗ್ಕೊಟ್ರೆ ಕಾಯಿ ಕೊಟ್ರೆ ಪುಡಿ ಮಾಡ್ಕೊಡ್ತಾರೆ. ಅದೇನೋ ನಮ್ಮ ಜಮೀನಲ್ಲಿ ಪ್ರೊಡ್ಯೂಸ್ ಆಗಿದ್ದು ನಾವು ಕನ್ಸ್ಯೂಮ್ ಮಾಡೋದಾದ್ರೆ ಅದು ಖುಷಿ ಕೊಡುತ್ತೆ. ಆ ಉದ್ದೇಶ. ಬೋರ್ವೆಲ್ ಒಟ್ಟು 3 ಇರೋದು. ಇದೊಂದು ಈಗ ಇದು ಅಡಿಕೆ ಹಾಕಿ ಇದು ಅಡಿಕೆ, ಇದು ಝೀರೋ ಕಲ್ಟಿವೇಶನ್. ಇದು ಝೀರೋ ಕಲ್ಟಿವೇಶನ್ ಹಾಕ್ತಾಳಿಂದ ಇಲ್ಲಿವರೆಗೂ ಏನು ಮಾಡಿಲ್ಲ. ಓನ್ಲಿ ವೀಡ್ ಕಟಿಂಗು ವಾಟರ್ ಸಪ್ಲೈ. ಮಿಕ್ಸ್ ಇದೆ ಇದರಲ್ಲೂ. ಇದು ಫಸ್ಟ್ ಈ ನಮ್ದು ಡಿಸೈನ್ ಇರೋದು ರೋಡ್ ಲೆಫ್ಟ್ ರೈಟ್ ತೆಂಗಿನ ಮರ ಇರ್ಲಿ ಅಂತಂದು ಆ ಪ್ಯಾಟರ್ನ್ ಅಲ್ಲಿ. ಇದು ಪ್ಯೂರ್ ಅಡಿಕೆನೇ ಆಕ್ಚುಲಿ, ಬಟ್ ರೋಡ್ ಪಕ್ಕ ಪ್ಯಾಟರ್ನ್ ಇನ್ಶಿಯಲಿ ಡಿಸೈಡ್ ಆಗ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಇಲ್ಲೊಂದು ಬಂದಿದೆ. ಇಲ್ಲೇ ಇಂಟರ್ ಕ್ರಾಪ್ ಇಲ್ಲೆಲ್ಲ ಪೂರ್ತಿ ಕೋಕೋನಟ್ ಪ್ರೊಡ್ಯೂಸ್ ಆಗಿತ್ತು. ನರ್ಸರಿ ಆಗಿತ್ತು. ಅದು ಖಾಲಿ ಆಯ್ತು ಈ ವರ್ಷ. ಇನ್ನು ಮನೆ ಹತ್ರ ಇದೆ. ಇಲ್ಲೂ ಇದು. ಬಟ್ ಬದುಗಳು ಮಾತ್ರ ಎಲ್ಲ ಪೂರ್ತಿ ಅಗ್ರೋ ಫಾರೆಸ್ಟ್ ಫಿಟ್ ಆಗಿದೆ. ಸೊ ನಿಮ್ದು ಕಮಿಂಗ್ ಟು ಯುವರ್ ಪಾಯಿಂಟ್, ಗ್ರೌಂಡ್ ನೀರಿನ ಹಾರ್ವೆಸ್ಟ್, ವಾಟರ್ ಹಾರ್ವೆಸ್ಟಿಂಗ್ ಕಂಪ್ಲೀಟ್ ಇಳಿಜಾರಲ್ಲಿ ಇದೆ. ಅಲ್ಲೆಲ್ಲ ಬಂಡ್ಸ್ ಇದೆ, ಅಲ್ಲೆಲ್ಲ ನೀರು ಮತ್ತು ಮರ ಗಿಡ ಜಾಸ್ತಿ ಆಗಿದೆ. ವಾಟರ್ ಫ್ಲೋ ಸ್ಪೀಡೇ ಕಮ್ಮಿ. ಇನ್ ಕೇಸ್ ಪ್ರವಾಹ ಒಂದು ಕಂಡೀಷನ್ ಬಂದಾಗ ನೀರೆಲ್ಲ ಬಂದು ಸ್ಯಾಚುರೇಷನ್ ಆದ್ಮೇಲೆ ಇಲ್ಲಿ ಬಂದು ಇದರಿಂದ ಹೋಗಿ ಅಲ್ಲಿ ಕಾರ್ನರ್ ಅಲ್ಲಿ ಫಿಲ್ಟರ್ ಆಗಿ ಕೃಷಿ ಹೊಂಡ ಹೌದು. ಕೃಷಿ ಹೊಂಡ ಅಲ್ಲಿ ಅದೊಂದು ಇದು. ಅದ್ರ ಪಕ್ಕನೇ ನಿಮ್ದು ಇದೊಂದು ಇದು ರೀಚಾರ್ಜ್, ಬೋರ್ವೆಲ್ ರೀಚಾರ್ಜ್ ಡಬಲ್. ಅಂದ್ರೆ ನಾವು ಫೋನ್ ಹೆಂಗ್ ರೀಚಾರ್ಜ್ ಮಾಡ್ತೀವಿ ಹಂಗೆ ಹೊಂಡದಲ್ಲಿ ನೀರು ಸಂಗ್ರಹಿಸ್ತೀರಾ, ಅದಕ್ಕಿಂತ ಎಕ್ಸೆಸ್ ಆಗಿದ್ದಲ್ಲ ಬೋರ್ವೆಲ್ಗೆ ಮರುಪೂರ್ಣ ಆಗ್ತದೆ. ಅದಕ್ಕೆ ಇಂಟರ್ ಕನೆಕ್ಟೆಡ್ ಅದು. ನಾವು ಟಾರ್ಪಲ್ ಹಾಕಿ, ಯಾಕಂದ್ರೆ ಬೋರ್ವೆಲ್ ರೀಚಾರ್ಜ್ ಆಗಲಿ ಅಂತ. ಅದೊಂದು ಉದ್ದೇಶ. ಇಲ್ಲೆಲ್ಲ ಪೂರ್ತಿ ಕೋಕೋನಟ್ ನರ್ಸರಿ ಎಲ್ಲ ಪ್ರೊಡ್ಯೂಸ್ ಆಗಿತ್ತು, ಎಲ್ಲ ಸೇಲ್ ಆಗಿದೆ. ಇಲ್ಲಿದೆ. ಇಲ್ಲಿ ಫಸ್ಟ್ ಇಲ್ಲೊಂದು, ಅಲ್ಲೊಂದು ಕೃಷಿ ಹೊಂಡ ಪ್ಲಸ್ ಇದು ರೀಚಾರ್ಜ್ ಬಿಟ್ಟು. ಇದು ವೀಡ್ ಕಟಿಂಗ್ ಆಗ್ಬೇಕಾಯ್ತು, ಬಟ್ ಇನ್ನೊಂದು ಫಾರ್ಮ್ನಲ್ಲಿ ಬ್ಯುಸಿ ಆಗಿದ್ವಲ್ಲ, ಹಾಗಾಗಿ ಇಲ್ಲಿ ಇದಾಗಿಲ್ಲ. ಬಂದೋಬಸ್ತಾಗಿ ಆಲ್ಮೋಸ್ಟ್ ಆಲ್ ದ ಫಾರೆಸ್ಟ್ ಸ್ಪೀಸೀಸು ಈ ಇದರಲ್ಲೂ ಯುಟಿಲೈಸ್ ಆಗಿದೆ. ಕೃಷಿ ಹೊಂಡ ಸುತ್ತಲೂ ಹಾಕಿದ್ರೆ, ಕೃಷಿ ಹೊಂಡ ಸುತ್ತಲೂ ಇದೆ. ಈ ಬೋರ್ವೆಲ್ಲು ಅಲ್ಲ ಇದೆ, ಬೋರ್ವೆಲ್ ರೀಚಾರ್ಜ್
ಕೃಷಿ ಹೊಂಡದ ಸುತ್ತ ಕೃಷಿ ಹೊಂಡದಲ್ಲಿ ಅಗ್ರೋ ಫಾರೆಸ್ಟ್ ಕೃಷಿ ಅರಣ್ಯದಲ್ಲಿ ಯಾವ ಗಿಡ ಬರುತ್ತೆ, ಪ್ರಾಣಿ ಪಕ್ಷಿ ನೇಚರ್ ಹೇಗಿರುತ್ತೆ ಹಾಗೆ ಇರಬೇಕು. ಆಲ್ಮೋಸ್ಟ್ ಆಲ್ ಬದುಗಳು ಅದೇ ರೀತಿ ಇದೆ. ಇದರಲ್ಲಿ ಇಲ್ಲಿ ಒಂದೇ ಸ್ಪೀಸೀಸ್ ಅಲ್ಲ, ಅರಳಿ, ಮತ್ತಿ, ಹೊನ್ನೆ, ಟೀಕು, ಸಿಲ್ವರು, ಮಹಾಗನಿ, ಶ್ರೀಗಂಧ, ಬಿದಿರು, ಮತ್ತೆ ಕಾಡು ಹುಣಸೆ, ಆಲ, ಮತ್ತೆ ಏನೇನು ಸ್ಪೀಸೀಸ್ ಇದೆ ಎಲ್ಲವೂ ಇದರಲ್ಲೇ ಕವರ್ ಆಗಿದೆ. ಅಂದಾಜು ಎಷ್ಟು ಗಿಡ ಇರ್ಬೋದು ಕೃಷಿ ಹೊಂಡ? ಒಂದು ಅರೌಂಡ್ 150 ಪ್ಲಸ್ ಇದೆ, 50ಕ್ಕೂ ಹೆಚ್ಚು ಗಿಡ ಇದೆ. ಇದಿದೆ ಫುಲ್. ಒಂದು ಇದನ್ನ ಬಂದೋಬಸ್ತಿಗೂ ಆಗ್ಬೇಕು, ಇನ್ನೊಂದು ನ್ಯಾಚುರಲ್ ನೀರು ಬಂದಿದ್ದು ಹಿಂಗ್ಬೇಕು. ಹಿಂಗ್ಬಿಟ್ಲೆ ಕಾರಣ ಇಲ್ಲಿ ಬೋರ್ವೆಲ್ ಇರೋದು ಗ್ಯಾರಂಟಿ ಇದೆಯಲ್ಲ, ಇದು ಮತ್ತೆ ರೀಚಾರ್ಜ್ ಪಿಟ್ಟು ಇದೆ. ಸೊ ನ್ಯಾಚುರಲಿ ಇಟ್ ಹ್ಯಾಸ್ ಟು ರೀಚಾರ್ಜ್ ಎವ್ರಿ ಮಳೆ ಎಷ್ಟು ಬಂದ್ರೆ ಅವಷ್ಟು ತುಂಬಿಕೊಡ್ಲಿ ರೀಚಾರ್ಜ್ ಆಗಲಿ. ಇಲ್ಲ ಇದು ಓವರ್ಫ್ಲೋ ಆಗಿದೆ, ಅಲ್ಲಿಂದ ಇದಾಗಿದ್ದು ಇಲ್ಲಿಂದನೂ ಬರುತ್ತೆ, ಈ ಸೈಡ್ ಬರುತ್ತೆ. ವೀಡ್ ಕಟಿಂಗ್ ಪೆಂಡಿಂಗ್ ನಡೀತೈತೆ. ಇದೇ ರೀಚಾರ್ಜ್ ರೀಚಾರ್ಜ್ ಪಿಟ್ಟು ಇದೆ, ಬೋರ್ವೆಲ್ ರೀಚಾರ್ಜ್ ಆಗಿದೆ, ರಿಂಗ್ ಟೆಕ್ನಿಕ್. ಹೌದು. ಈಗ ಇದು ಪಂಪ್ ಆನ್ ಮಾಡಿ ತೋರಿಸ್ಬೋದು ಎಷ್ಟು ನೀರು ಬರ್ತಿದೆ ಅಂತ? ಫೀಸ್ ಎಲ್ಲ ತಗೊಂಡು ಇಲ್ಲಿ ಜಾಸ್ತಿ ಇವಾಗ ಪರ್ಸೆಂಟೇಜ್ ಲೆಸ್ ಆಗ್ತಾ ಬಂತು, ಯಾಕಂದ್ರೆ ಅಲ್ಲಿ ಭೂಮಿನೇ ಕುಡಿದು ಬಿಡುತ್ತೆ. ಇನ್ನೊಂದು ಮರ ಆಧಾರಿತ ಕೃಷಿ ಆದ್ರಿಂದ ಸ್ಪೀಡೇ ಕಮ್ಮಿ ಆಗತ್ತೆ. ಇನ್ನೊಂದು ಬದುಗಳು ಜಾಸ್ತಿ ಇದೆ, ಎಲ್ಲ ಬದುಗಳಿಗೆ ಅಲ್ಲಿ ಇಲ್ಲಿ ಫ್ಲೋ ಆಗೋದೇ ಕಮ್ಮಿ. ಇಲ್ಲಿ ಫ್ಲೋ ಆಗ್ಬೇಕಂತಂದ್ರೆ ಮೈಸೂರಿನ ಪ್ರವಾಹ ಆಗ್ಬೇಕು, ಆ ರೇಂಜಿಗೆ. ಅಲ್ಲಿ ಇಲ್ಲಿ ಕುಡಿದಿದ್ದು ಇಲ್ಲಿ ಬಂದಿದ್ದು ಇಲ್ಲೇ ಆಗತ್ತೆ. ಈ ರೀಚಾರ್ಜ್ ಡೈರೆಕ್ಟ್ ರೀಚಾರ್ಜ್ ಇಲ್ಲಿ ಫ್ಲೋ ಆದ್ರೂ ಎಲ್ಲೂ ಫ್ಲೋ ಟೆಕ್ನಿಕ್ ಕಮ್ಮಿ ಮಾಡಿದೆ. ಕೆಲವು ಇದನ್ನ ಹಾಕಿದೀವಿ ಇವಾಗ, ಯಾಕಂದ್ರೆ ಇಲ್ಲಿ ಆ ಬೇರೆ ಕಳೆ ಬರೋ ಬದಲು ಗೆಣಸ ಆಗ್ಬಿಡ್ಲಿ ಅಷ್ಟೇ. ಈ ಬದುಗಳು ಇಲ್ಲ ಸ್ಟ್ರಾಂಗ್ ಆಗಿ ಇದು ಮಾಡ್ತಾರಲ್ಲ, ಏನೋ ಕಲ್ಲು ಹಾಕಿ ಇದೆಲ್ಲ ಮಾಡೋದಲ್ಲ, ನ್ಯಾಚುರಲ್ ಒಂದು ಬೆಳೆನೂ ಬರುತ್ತೆ. ಇನ್ನೊಂದು ಇದಕ್ಕೆ ಬೇಕಾದ ಗ್ರೀನ್ ನೆಟ್ ಸೇಫ್ಟಿ ಬೇಕಾದ್ರೆ ಗ್ರೀನ್ ನೆಟ್ ಇಲ್ಲಿ ಕಟ್ಕೋಬಹುದು. ಬಟ್ ಇದ್ರೊಳಗೆ ನೋಡಿ, ಯು ಕ್ಯಾನ್ ಗೆಸ್ 150 ಪ್ಲಾಂಟ್ ಇಲ್ಲೇ ಇದೆ. ಕೃಷಿ ಹೊಂಡ ಕೃಷಿ ಹೊಂಡ ಎಫೆಕ್ಟ್ಲಿ ಯುಟಿಲೈಸ್ಡ್. ಎವಾಪರೇಟ್ ಆಗಲ್ಲ. ಅದಕ್ಕೋಸ್ಕರ ಇದು ವಿಲ್ ಕೀಪ್ ಇಟ್ ಆಸ್ ಎ ನ್ಯಾಚುರಲ್ ಓನ್ಲಿ. ಸೊ ಆ ಉದ್ದೇಶ. ಆ ಬಿದಿರು ಯಾಕಂದ್ರೆ ಈ ಬೋರ್ ಇದನ್ನ ತಗೊಂಡು ಆ ಕಾರ್ನರ್ ಇದ್ರೆ ಆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರು ಹಿಡಿಯೋದಕ್ಕೆ ರೀಚಾರ್ಜ್ ಮಾಡಕ್ಕೆ ಮಾರ್ನಿಂಗ್ ಈವ್ನಿಂಗ್ ಅಂತಂದ್ರೆ ಇದು ಸೌಂಡ್ ಸಿಸ್ಟಮ್ ಬೇರೆ. ನಾವು ಬದುಕೋದಲ್ಲ, ನಮ್ ಜೊತೆಗೆ ಸಾಸಾರು ಅವು ಬದುಕಬೇಕು. ಹಾ ಅರ್ಲಿ ಮಾರ್ನಿಂಗ್ ಸರ್. ಕೆಲವರು ಗುಂಡಿ ತೆಗೆಯೋದು ಮುಚ್ಚೋದು ಅವೆಲ್ಲ ಇಲ್ಲ. ನಮ್ದು ನ್ಯಾಚುರಲ್ ಆಸ್ ಪರ್ ಪ್ರೋಟೋಕಾಲ್ ದೇವರಾಜ ರೆಡ್ಡಿ ಏನ್ ಹೇಳ್ತಾರೆ ಅದು ಸ್ವಲ್ಪ ಡಿವಿಯೇಷನ್ ಅಂತಂದ್ರೆ ಇದು ಪ್ಲಾಸ್ಟಿಕ್ ಕವರ್ ಹಾಕಿಲ್ಲ. ಕಾರಣ ಅಂತಂದ್ರೆ ನಮ್ದು ರೀಚಾರ್ಜ್ ಆಗ್ಬೇಕು. ಅವರು ನಮಗೂ ಅಲ್ಲೇ ಕಾರ್ಪೆಟ್ ಆಗಿದ್ದು ಪ್ಲಾಸ್ಟಿಕ್ ಕವರ್ ಹಾಕ್ಬೇಕು. ಅದು ಪವರ್ ಇಲ್ಲ, ನೀರಿಲ್ಲ. ನೋಡು ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಕರೆಂಟೇ ಇಲ್ಲ, ಆ ಟೈಮಲ್ಲಿ ಅದು ಕರೆಕ್ಟ್ ಹೋಲ್ಸ್ಕೊಂಡು ಇದು ಗ್ರೀನ್ ಮಲ್ಚಿಂಗ್. ವರ್ಷಕ್ಕೆ 10 ಸತಿ ಒಳ್ಳೆ ಮಳೆ ಬಂದಿರುತ್ತೆ, ಎಲ್ಲ ಸ್ಟಾಕ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ. ಇದು ಮಾಮೂಲಿ ಜಮೀನಿಂದ ನೀರು ಬರೋದು. ಅಲ್ಲಿ ಟ್ರಂಚ್ ಹೊಡೆದಿದೆ, ಆ ಕಡೆ ಬಾಳೆ, ಆ ಕಡೆ ಮೂರು ಎಕರೆಯಿಂದ ಬರೋದು ಆ ಟ್ರಂಚ್ ಮುಖಾಂತರ. ಟ್ರಂಚ್ ಫುಲ್ ಆದರೆ ಆದ್ಮೇಲೆ ಬರುತ್ತೆ. ಈಗ ಇನ್ನೊಂದು ಅದೇ ಟ್ರಂಚು ಇನ್ನೊಂದು ಆ ಕಡೆಯಿಂದ ಬಂದಿದೆ, ಅಲ್ಲೊಂದು ಟ್ರಂಚ್ ಇದೆ. ಅಲ್ಲಿಂದ ಬಂದು ನೀರು ಫಿಲ್ಟ್ರ್ ಆಗಿ ಈ ಇನ್ಲೆಟ್ 2 ಪೈಪಿಂದ ನೀರು ಬರುತ್ತೆ. ನೀರು ಕೃಷಿ ಹೊಂಡ ತುಂಬಿತು ಅಂದರೆ ನೆಕ್ಸ್ಟು ಅದು ಔಟ್ಲೆಟ್ ಪೈಪು ಇದರಿಂದ ಬಂದ್ಬಿಟ್ಟು ಇದು ಬರುವ ರೀಚಾರ್ಜ್ ಗುಂಡಿಗೆ ಎಕ್ಸಸ್ ಆಗಿದ್ದ ನೀರು ಇಲ್ಲಿ ಬರುತ್ತೆ. ಇದು ನಿನ್ನೆ ಅರ್ಧ ಗಂಟೆ ಮಳೆಗೆ
ಅದು ಅರೌಂಡ್ 34 ಮಿಲಿಮೀಟ್ರು ಮಳೆ ಬಂದಿರೋದು ಇಲ್ಲಿ ಆಲ್ನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ. ಅದರಲ್ಲಿ ಇಷ್ಟೊಂದು ನೀರು ನೀರು ಕುಡಿದು ಟ್ರಂಚೆಲ್ಲ ಇದೆ, ಉಳುಮೆನೂ ಆಗಿದೆ. ಆದರೂ ನೀರು ಎಕ್ಸಸ್ ಆಗಿದ್ದು ಒಳ್ಳೆ ಕೃಷಿ ಹೊಂಡ ತುಂಬಿ ನೆಕ್ಸ್ಟು ಇದು ಬೋರ್ವೆಲ್ ರೀಚಾರ್ಜ್ ಗುಂಡಿಗೂ ತುಂಬಿದೆ. ತುಂಬಿದಲ್ದೇ ಅದು ಒಡೆದು ಹೊರಗೂ ಹೋಗಿದೆ ಬೇರೆ ಕಡೆ. ಇದು 6.5 ಎಕರೆ ಜಮೀನಲ್ಲೇ ಯಾವುದೇ ಕಾರಣಕ್ಕೂ ನೀರು ವೇಸ್ಟ್ ಆಗಲಿಲ್ಲಂಗೆ ನೀರನ್ನು ತಡೆ ಹಿಡಿದಾಗಿದೆ. ಅಲ್ಲದೆ ರೀಚಾರ್ಜ್ ಗುಂಡಿಗೂ ಬಂದು ತುಂಬಿದೆ.